ದೇಶಾದ್ಯಂತ ಈಗ ಒಂದೇ ಮಾತು, ಅದೇ ಉರಿ ಬಿಸಿಲು. ಭಾರತದಾದ್ಯಂತ ಬಿಸಿ ಗಾಳಿಯ ಪ್ರತಾಪ ಮಿತಿ ಮೀರಿದ್ದು ಸುಡು ಬಿಸಿಲಿಗೆ ಜನತೆ ಅಕ್ಷರಶಃ ಹೈರಾಣಾಗಿದ್ದಾರೆ. ಮುಂದಿನ ಮೇ ತಿಂಗಳಲ್ಲಿ ಈ ಬಿಸಿಗಾಳಿಯ ತೀವ್ರತೆ ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಒಂದು ಆತಂಕಕಾರಿ ವಿಚಾರವೆಂದರೆ ಜಗತ್ತಿನ ಅತ್ಯಂತ ಹೆಚ್ಚು ತಾಪಮಾನವಿರುವ 100 ನಗರಗಳ ಪೈಕಿ 95 ನಗರಗಳು ನಮ್ಮ ಭಾರತದಲ್ಲೇ ಇವೆ. ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ, ತೆಲಂಗಾಣ ಸೇರಿದಂತೆ ಬಹುತೇಕ ರಾಜ್ಯಗಳು ರಣಬಿಸಿಲಿಗೆ ತತ್ತರಿಸಿ ಹೋಗಿವೆ. ಇನ್ನು ನಮ್ಮ ರಾಜ್ಯದ ಪರಿಸ್ಥಿತಿಯೂ ಭಿನ್ನವಾಗಿಲ್ಲ. ಉತ್ತರ ಕರ್ನಾಟಕದ ರಾಯಚೂರು, ಕೊಪ್ಪಳ, ಗದಗ, ಕಲಬುರಗಿ ಜಿಲ್ಲೆಗಳಲ್ಲಿ ತಾಪಮಾನ 41 ಡಿಗ್ರಿ ಸೆಲ್ಸಿಯಸ್ ಗಡಿ ದಾಟಿದೆ. ಯಾವತ್ತೂ ಎಸಿ ಇಲ್ಲದೆ ಇರಬಹುದಾಗಿದ್ದ ನಮ್ಮ ಬೆಂಗಳೂರು ಮತ್ತು ಶಿಮ್ಲಾದಂತಹ ತಂಪು ನಗರಗಳಲ್ಲೂ ಈಗ ಬಿಸಿಲಿನ ಝಳ ಏರಿಕೆಯಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ತಾಪಮಾನ 36ರಿಂದ 37 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿದೆ. ಬಿಸಿಲಿನಿಂದ ರಕ್ಷಣೆ ಪಡೆಯಲು ಜನ ಹವಾನಿಯಂತ್ರಕ ಅಂದರೆ ಎಸಿ ಹಾಗೂ ಕೂಲರ್ಗಳ ಮೊರೆ ಹೋಗುತ್ತಿದ್ದಾರೆ. ಇದರ ಪರಿಣಾಮವಾಗಿ ದೇಶಾದ್ಯಂತ ವಿದ್ಯುತ್ ಬೇಡಿಕೆ ಸಾರ್ವಕಾಲಿಕ ದಾಖಲೆ ಮಟ್ಟ ತಲುಪಿದೆ. ಈ ರಣಬಿಸಿಲಿನಿಂದ ನಿರ್ಜಲೀಕರಣ ಹಾಗೂ ಸನ್ಸ್ಟ್ರೋಕ್ ನಂತಹ ಅಪಾಯಗಳು ಎದುರಾಗುವ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಕಡೆ ಗಮನವಿರಲಿ. ವೈದ್ಯರ ಸಲಹೆಯಂತೆ ದಾಹವಿಲ್ಲದಿದ್ದರೂ ಆಗಾಗ್ಗೆ ನೀರು, ಮಜ್ಜಿಗೆ, ಎಳನೀರು ಕುಡಿಯಿರಿ. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಅನಗತ್ಯವಾಗಿ ಮನೆಯಿಂದ ಹೊರಬರಬೇಡಿ. ಹೊರಗೆ ಹೋಗುವಾಗ ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಹಾಗೂ ಟೋಪಿ, ಕೊಡೆ ಬಳಸಿ. ಬಿಸಿಲಿನಿಂದ ನಿಮ್ಮ ಹಾಗೂ ನಿಮ್ಮವರ ಆರೋಗ್ಯ ಕಾಪಾಡಿಕೊಳ್ಳಿ.